ಕಾಂತಾರ ಚಾಪ್ಟರ್ 1 ಚಿತ್ರದ ಜಪ ಮಾಡ್ತಾ ಇರುವ ಹೊಂಬಾಳೆ ಫಿಲ್ಮ್ಸ್ ತನ್ನದೇ ನಿರ್ಮಾಣದ ಸಿನಿಮಾಗಳನ್ನ ಕಡೆಗಣಿಸ್ತಾ ಇದೆಯಾ ಎನ್ನುವ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಶ್ರೀಮುರಳಿ ನಟನೆಯ ಬಘೀರ ಚಿತ್ರಕ್ಕೆ ಸಿಗಬೇಕಾದ ಬೆಲೆ ಸಿಗಲಿಲ್ಲ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಬೇಕಿದ್ದ ಕನ್ನಡದ ಮೊದಲ ಹೀರೋ ಕನ್ನಡ ಮತ್ತು ತೆಲುಗು ಭಾಷೆಗಳಿಗೆ ಮಾತ್ರ ಸೀಮಿತವಾಗಿದ್ದು ಯಾಕೆ? ಅದು ಅಲ್ಲದೆ ಈ ಚಿತ್ರಕ್ಕೆ ತೆಲುಗಿನಲ್ಲಿ ಹೇಳಿಕೊಳ್ಳುವಂತಹ ಪ್ರಚಾರದ ಕೆಲಸಗಳು ನಡೆಯಲಿಲ್ಲ. ಬಘೀರ ಚಿತ್ರದ ಟೈಟಲ್ ಅನೌನ್ಸ್ ಆದಾಗಿನಿಂದ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅಂತಾನೆ ಭಾವಿಸಲಾಗ್ತಾ ಇತ್ತು. ಯಾಕಂದ್ರೆ ಈ ಚಿತ್ರಕ್ಕೆ ಕತೆ ಬರೆದಿದ್ದು ಪ್ರಶಾಂತ್ ನೀಲ್. ಅಲ್ಲದೆ ಚಿತ್ರತಂಡಕ್ಕೆ ನೀಲ್ ಅವರದ್ದೇ ಮೇಲ್ವಿಚಾರಣೆ ಇತ್ತು. ಚಿತ್ರ ಯಾವ ರೀತಿ ಬರಬೇಕು ಅನ್ನೋದರ ಬಗ್ಗೆ ನಿರ್ದೇಶಕ ಡಾಕ್ಟರ್ ಸೂರ್ಯ ಅವರಿಗೆ ಖುದ್ದು ಪ್ರಶಾಂತ್ ನೀಲ್ ಸಲಹೆಯನ್ನ ನೀಡಿದ್ರು. ಈ ಚಿತ್ರಕ್ಕಾಗಿ ಶ್ರೀಮುರಳಿ ಕೂಡ ಸಾಕಷ್ಟು ಪರಿಶ್ರಮವನ್ನ ಹಾಕಿದ್ದಾರೆ. ಆಕ್ಷನ್ ಸೀನ್ಗಳಿಗಾಗಿ 2 ಬಾರಿ ಕಾಲು ಮುರಿದುಕೊಂಡಿದ್ರು. ಈ ಕಾರಣಕ್ಕೆ ಚಿತ್ರೀಕರಣವು ತಡವಾಗಿತ್ತು. ಇಷ್ಟೆಲ್ಲ ಕಷ್ಟಪಟ್ಟಿದ್ದ ಚಿತ್ರತಂಡಕ್ಕೆ ಸಿಗಬೇಕಾದ ಮನ್ನಣೆ ಸಿಗಲಿಲ್ಲ ಅನ್ನೋದು ಇಂದಿಗೂ ಸಿನಿ ರಸಿಕರನ್ನ ಕಾಡ್ತಾ ಇರುವ ಬೇಸರ. ಕನ್ನಡದಲ್ಲಿ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದ ಬಘೀರ ತೆಲುಗಿನಲ್ಲಿ ಪ್ರಚಾರದ ಕೊರತೆಯನ್ನ ಎದುರಿಸಿತ್ತು. ಹಾಗೆ ನೋಡಿದ್ರೆ ತೆಲುಗು ಮತ್ತು ಕನ್ನಡ ಸಿನಿಪ್ರೇಮಿಗಳ ಅಭಿರುಚಿ ಭಿನ್ನವಾಗಿ ಏನೂ ಇಲ್ಲ. ಮೊದಲಿನಿಂದ ಇಲ್ಲಿನ ಹಿಟ್ ಸಿನಿಮಾಗಳು ಅಲ್ಲಿನ ಹಿಟ್ ಚಿತ್ರಗಳು ಇಲ್ಲಿಗೆ ರೀಮೇಕ್ ಆಗಿ ಯಶಸ್ಸು ಕಂಡ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ಹೀಗಾಗಿ ಕನ್ನಡದಲ್ಲಿ ಗೆದ್ದಿರುವ ಬಘೀರ ಕೂಡ ಸಹಜವಾಗಿ ತೆಲುಗಿನಲ್ಲಿ ಕೂಡ ಗೆಲ್ಲಬೇಕಾಗಿತ್ತು. ಆದರೆ ಇದು ಸಾಧ್ಯವಾಗಿರಲಿಲ್ಲ. ಇದಕ್ಕೆ ಮೂಲ ಕಾರಣ ಹೊಂಬಾಳೆ ಫಿಲ್ಮ್ಸ್ ಮಾಡಿದ ನಿರ್ಲಕ್ಷ್ಯ ಧೋರಣೆ. ಒಂದೊಳ್ಳೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕಿದ್ದ ಬಘೀರ ಚಿತ್ರವನ್ನ ಬೇಕಾಬಿಟ್ಟಿ ತೆಲುಗಿನಲ್ಲಿ ರಿಲೀಸ್ ಮಾಡಲಾಗಿತ್ತು. ಬಘೀರ ಕನ್ನಡ ಭಾಷೆಯಿಂದಲೇ 35 ಕೋಟಿ ರೂಪಾಯಿ ಗಳಿಸಿದೆ ಅಂತ ಚಿತ್ರತಂಡವೇ ಹೇಳಿಕೊಂಡಿದೆ. ಬರೀ ಕರ್ನಾಟಕದಲ್ಲೇ ಇಷ್ಟು ಗಳಿಸಲು ಸಾಧ್ಯವಾದ ಈ ಸಿನಿಮಾ ಒಂದು ವೇಳೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬಂದಿದ್ರೆ 100 ಕೋಟಿಗಿಂತಲೂ ಹೆಚ್ಚು ಬಾಚಿಕೊಳ್ಳುವ ಸಾಧ್ಯತೆ ಇತ್ತು. ಆದರೆ ಹೊಂಬಾಳೆ ಅದ್ಯಾಕೋ ತನ್ನದೇ ಸಿನಿಮಾಗೆ ಈ ರೀತಿ ಅನ್ಯಾಯವನ್ನ ಮಾಡಿಕೊಳ್ತೋ ಗೊತ್ತಿಲ್ಲ. ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಬಿಡುಗಡೆಯಾಗಿದ್ದ ಬಘೀರ ಚಿತ್ರವನ್ನ ನೋಡಿದ್ದ ಬಹುತೇಕ ಮಂದಿ ಮೆಚ್ಚಿಕೊಂಡಿದ್ರು. ಇದು ಹಲವು ಭಾಷೆಗಳಿಗೆ ಡಬ್ ಆಗಿ ರಿಲೀಸ್ ಆದ್ರೆ ಖಂಡಿತ ಯಶಸ್ಸು ಗಳಿಸುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಕನ್ನಡದಲ್ಲಿ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದ್ದ ಈ ಚಿತ್ರವನ್ನ ಶೀಘ್ರದಲ್ಲೇ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಎನ್ನುವ ಮಾತುಗಳು ಕೇಳಿಬಂದಿದ್ವು. ಆದರೆ ಅಷ್ಟೊತ್ತಿಗಾಗಲೇ ಈ ಸಿನಿಮಾ OTT ಬಾಗಿಲಿಗೆ ಬಂದು ಬಿಟ್ಟಿತ್ತು. ಬೇಸರದ ನಡುವೆ ಖುಷಿಯ ವಿಚಾರ ಏನಂದ್ರೆ ಈ ಚಿತ್ರದ OTT ಹಕ್ಕುಗಳನ್ನ ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ. ನೆಟ್ಫ್ಲಿಕ್ಸ್ ಪಡೆದುಕೊಂಡಿರುವ ಮೊದಲ ಕನ್ನಡ ಸಿನಿಮಾ ಎನ್ನುವ ಕೀರ್ತಿಗೆ ಬಘೀರ ಪಾತ್ರವಾಗಿದೆ. ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ಇದು ನೆಟ್ಫ್ಲಿಕ್ಸ್ನಲ್ಲಿ ಟ್ರೆಂಡಿಂಗ್ನಲ್ಲಿದೆ. ನೆಟ್ಫ್ಲಿಕ್ಸ್ ಟಾಪ್ ಲಿಸ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿ ನಯನತಾರಾ ಅವರ ಬಿಯಾಂಡ್ ದಿ ಫೇರ್ ಟೇಲ್ ಡಾಕ್ಯುಮೆಂಟರಿ ಇದ್ದು, 2ನೇ ಸ್ಥಾನದಲ್ಲಿ ಕನ್ನಡದ ಬಘೀರ ಇದ್ದಾನೆ. ಆದರೆ ಬಘೀರ ಚಿತ್ರದ ಹಿಂದಿ ವರ್ಷನ್ OTTಯಲ್ಲಿ ಲಭ್ಯ ಇಲ್ಲ. ಒಂದು ವೇಳೆ ಬಘೀರ ಹಿಂದಿಗೆ ಡಬ್ ಆಗಿ OTTಗೆ ಬಂದಿದ್ರೆ ಈ ಚಿತ್ರ ನೆಟ್ಫ್ಲಿಕ್ಸ್ನಲ್ಲಿ ನಂಬರ್ 1 ಸ್ಥಾನ ಗಳಿಸ್ತಾ ಇತ್ತು. ಇದೆಲ್ಲ ಹೊಂಬಾಳೆ ಮಾಡಿಕೊಂಡಿರುವ ತಪ್ಪು ಅಂತಾನೆ ಹೇಳಬಹುದು. ಕಾಂತಾರ ಪ್ಯಾನ್ ಇಂಡಿಯಾ ಅಂತ ನಿರ್ಮಿಸಿದ್ದ ಸಿನಿಮಾ ಏನೂ ಆಗಿರಲಿಲ್ಲ. ಹೊಂಬಾಳೆ ಫಿಲ್ಮ್ಸ್ ಬಿಟ್ಟು ಬೇರೆ ಯಾವುದೇ ಸಿನಿಮಾ ನಿರ್ಮಾಣ ಸಂಸ್ಥೆ ಕಾಂತಾರ ಚಿತ್ರವನ್ನ ನಿರ್ಮಾಣ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ತಾ ಇರಲಿಲ್ವೇನೋ. ಯಾಕಂದ್ರೆ ಅದಾಗಲೇ KGF ಚಾಪ್ಟರ್ಗಳನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಲುಪಿಸಿದ್ದ ಹೊಂಬಾಳೆ ಪ್ಯಾನ್ ಇಂಡಿಯಾ ಮಾರ್ಕೆಟಿಂಗ್ ಬಗ್ಗೆ ನಾಲೆಜ್ ಇತ್ತು. ಅದನ್ನು ಬಳಸಿಕೊಂಡು ಕಾಂತಾರ ಚಿತ್ರವನ್ನ ಕನ್ನಡದಲ್ಲಿ ಯಶಸ್ಸು ಕಂಡ ತಕ್ಷಣವೇ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಿಡುಗಡೆ ಮಾಡಿ ಗೆದ್ದಿತ್ತು. ಆದರೆ ಇದೇ ಕೆಲಸವನ್ನ ಬಘೀರ ಸಿನಿಮಾಗಾಗಿ ಹೊಂಬಾಳೆ ಮಾಡಲಿಲ್ಲ ಅನ್ನೋದೇ ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದೆ. P. ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.